ಹಾಯ್ ಫ್ರೆಂಡ್ಸ್, ಈ ವಿಡಿಯೋ ಕೇವಲ ಕಾಲ್ಪನಿಕ ಮಾತ್ರ. ಯಾರು ಮನಸ್ಸಿಗೆ ಹಚ್ಕೋಬೇಡಿ. ಹಚ್ಕೊಂಡ್ರೆ ನಿಮ್ಮ ಮನಸ್ಸು ಹಾಳಾಗೋಗುತ್ತೆ ಅಷ್ಟೇ. ಸೊ ಯಾರು ಅದಕ್ಕೆ ಹಚ್ಕೋಬೇಡಿ. ಸೊ ಹೇಗಿದ್ದೀರಾ ಫ್ರೆಂಡ್ಸ್? ನಾನಿವತ್ತು ಮತ್ತೆ ರೋಸ್ಟ್ ಮಾಡಕ್ ಹೋಗ್ತಿರೋದು ಅದೇ ಬಾತ್ರೂಮ್ ರಾಣಿ ಸೋನು ಲೌಡಾ. ಈ ಸೋನು ಗೌಡ ಸ್ವಲ್ಪ ದಿನದ ಹಿಂದೆ ಒಂದು 7 ವರ್ಷದ ಮಗುನ ದತ್ತುಕ್ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡು ವಿಡಿಯೋ ಮಾಡ್ತಾ ಇದ್ಲು. ಹಾಗಾದ್ರೆ ಆ ಮಗುನ ಇವಳು ನಿಜವಾಗ್ಲೂ ದತ್ತುಕ್ ತಗೊಂಡಿದ್ಲ? ರಾಜೇಶ್ವರಿ ಅವರೇ, ನೀವು ನಿಮ್ಮ ಮಗುವನ್ನ ಸೋನುಗೆ ದತ್ತು ಕೊಟ್ಟಿದ್ರ? ಕೊಟ್ಟಿಲ್ಲ ದತ್ತಕ. ಸೋನು ಗೌಡ ಮದರ್ ತೆರೇಸಾನ ಅಥವಾ ಮಿಯಾ ಖಲೀಫಾನ ಅಂತ ಮುಂದೆ ನೋಡೋಣ ಬನ್ನಿ. ವಿಡಿಯೋ ಶುರು ಮಾಡಕ್ ಮುಂಚೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ. ಇತ್ತೀಚೆಗೆ ಆದಂತಹ ನೇಹಾ ಕೊಲೆ ಪ್ರಕರಣದ ಬಗ್ಗೆ. ಈ ಕೊಲೆ ತುಂಬಾನೇ ವೈರಲ್ ಆಗ್ತಾ ಇದೆ. ಯಾಕಂದ್ರೆ ಇದರಲ್ಲಿ ಹಿಂದೂ ಮುಸ್ಲಿಂ ನಡುವೆ ಆಗಿರೋದು. ಅದೇವಾಗ ಇತ್ತೀಚೆಗೆ ಆದಂತಹ 2 ಕೊಲೆಗಳು ಯಾಕೆ ಯಾರಿಗೂ ಕಾಣಿಸ್ತಿಲ್ಲ? ಯಾಕೆ ಇದನ್ನಷ್ಟು ವೈರಲ್ ಮಾಡ್ತಿಲ್ಲ? ಅದೇ ಹಿಂದೂ ಹುಡುಗಿನ ಒಬ್ಬ ಹಿಂದೂ ಹುಡುಗ ಕೊಲೆ ಮಾಡಿದ್ರೆ ಇಷ್ಟು ವೈರಲ್ ಆಗ್ತಾ ಇತ್ತಾ? ಎಲ್ಲ ರಾಜಕೀಯ ಕುತಂತ್ರ. ಮೀಡಿಯಾ TRP ಇದ್ರೆ ಅಷ್ಟೇ ಸಾಕು. ಅದೇ ವಿಷಯ ಇವಾಗ ನಮ್ಮ ರಾಜಕೀಯಕ್ಕೆ ಬಂದ್ರೆ ಕೊಲೆ ಮಾಡಿರೋ ಅಪರಾಧಿಗೆ ಹಾಗೂ ಅಪರಾಧಿ ಕುಟುಂಬದವರಿಗೆ ರಕ್ಷಣೆ ಕೊಡ್ತಾ ಇದ್ದಾರೆ. ಈ ತರ ರೇಪು ಕೊಲೆ ಮಾಡುವಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಗಲ್ಲು ಶಿಕ್ಷೆ ಅಲ್ಲ, ಪಬ್ಲಿಕ್ ಅಲ್ಲಿ ಬೀಜ ಹೊಡೆದು ಸೀಮೆ ಎಣ್ಣೆ ಹಾಕಿ ನಡು ರಸ್ತೆಯಲ್ಲಿ ಬೆಂಕಿ ಹಚ್ಚಬೇಕು. ಅಂದಾಗ ಮಾತ್ರ ಇಂತಹ ಸನ್ನಿವೇಶಗಳು ಮತ್ತೆ ಬರಲ್ಲ. ಮೋಸ ಮಾಡಿದ್ರೆ ಮರಗ್ ನೇಣ್ ಹಾಕ್ತೀನಿ, ಕಳ್ಳತನ ಮಾಡಿದ್ರೆ ಕೈ ಕತ್ತರಿಸ್ತೀನಿ, ರೇಪ್ ಮಾಡಿದ್ರೆ ದನ ಕುರಿಗೆ ಬೀಜ ಹೊಡಿತಾರಲ್ಲ ಆತರ ಇದ ಹೊಡಿತೀನಿ. ಒಪ್ಕೊತೀನಿ. ಓಕೆ ಫ್ರೆಂಡ್ಸ್, ಮತ್ತ್ಯಾಕ್ ತಡ, ನಮ್ಮ ಈ ಸೋನು ಲೌಡಿಗೂ ರಘುವೀರ್ ದೇಸಾಯಿಯ ತುಪ್ಪ ಹಾಕೊಂಡು ಶವಿಯಾಗಿ ಧೆಂಗ್ ದೇವ್ರು ಮಾಡೋಣ ಬನ್ನಿ. ಚೆನ್ನಾಗಿ ಗೈಬೇಕು. ಯಾರ ಸರ್? ನನ್ನೇ ಕಣಪ್ಪ, ಬಾರಪ್ಪ. ಬರೀ ಇಂತದೆಯ ಎಲ್ಲ ಸಿನಿಮಾಗಳಲ್ಲೂ ಒಬ್ಬ ನಿರ್ತಾನಂತಲ್ಲ, ನಿನ್ನ ನೋಡ್ತಾ ಇದ್ರೆ ನನಗೆ ಹಂಗೆ ಅನ್ಸುತ್ತೆ. ಹೀರೋನಾ ಅಲ್ಲ, Hello, welcome back to our YouTube channel. Just after a long time. ಏನಿದು ಬ್ಯಾಡ್ ಸ್ಮೆಲ್ ಬರ್ತಾ ಇದೆಯಲ್ಲ? ಇದು ನಾನು ಸ್ನಾನ ಮಾಡಿಲ್ಲ, ಏರಿಲ್ಲ. ನಾನು ಕಣ್ಣೆದುರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ. ನಮ್ಮ ಲೈಫಲ್ಲಿ ನಾವು ಒಳ್ಳೇದ್ ಮಾಡಿದ್ರೆ ನಾವು ಯಾವಾಗ್ಲೂ ಸಿಹಿಯಾಗಿ ಇರ್ತೀವಿ ಅಂತ ನನ್ನ ಪ್ರಕಾರ. ಅಲ್ಲ, ಭೂತದ ಬಾಯಲ್ಲಿ ಭಗವದ್ಗೀತೆ ಕೇಳ್ದಂಗಾಯ್ತು. ನಿನಗೂ ಇಂಥವೆಲ್ಲ ಯೋಚನೆಗಳು ಬರ್ತಾವ? ಬುದ್ಧಿವಂತ ಏನೆಲ್ಲ ಯೋಚನೆ ಮಾಡ್ತಾವನೆ. ನಾನೇ ತಪ್ಪು ತಿಳ್ಕೊಂಡ್ಬಿಟ್ಟೆ. ಅಣ್ಣ ಅನ್ನ ತಿಂತಾರ, ಏಳ್ ತಿಂತಾರಣ್ಣ. ಈ ನನ್ ಮಕ್ಳು ದಿನ ಮಲ್ಕೊಂದ್ 3 ಗಂಟೆ ಆಗ್ತದೆ, ಬೆಳಿಗ್ಗೆ 6 ಗಂಟೆಗೆ ಎದ್ದೋಳತ್ ನಾನು. ಈ ನನ್ನ ಮಕ್ಳು ಒಂದೊಂದಲ್ಲ ಅಣ್ಣ, ಒಂದೊಂದಲ್ಲ. ಸೋನು ಕೆಲವೊಂದು ವಿಡಿಯೋಸ್ ಅಲ್ಲಿ ಆ ನಾಯಿ ಮರಿಗಳನ್ನ ತನ್ನ ಮಗು ಅಂತ ಹೇಳ್ಕೊಂಡವಳು. ಆ ನಾಯಿ ಹುಟ್ಟೋಕಂತೂ ಅರುಣಣ್ಣ ಅಂತೂ ಕಾರಣ ಅಲ್ಲ. ಒಂದ್ ವೇಳೆ ಬೀದಿ ನಾಯಿಗಳೇನಾದ್ರೂ ಕ್ರಾಸ್ ಬ್ರೀಡ್ ಆಗಿದ್ಯಾ ಅಂತ ಅಷ್ಟೇ ಡೌಟ್ ಗುರು. ಹಂಗೆ ಒಂದು ರೀಲ್ಸ್ ಮಾಡ್ಕೊಂಡೆ, ನೋಡಿ ಅಪ್ಲೋಡ್ ಮಾಡ್ತೀನಿ, ಟೈಮ್ ಸಿಗ್ಲಿ. ಒಂದು ವೇಳೆ ಬೆಳಿಗ್ಗೆ ಕಕ್ಕ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ರೀಲ್ಸ್ ಮಾತ್ರ ಹಾಕ್ಲೇಬೇಕು. ಜೀವ ಹೋದ್ರೂ ರೀಲ್ಸ್ ಮಾತ್ರ ಬಿಡಲ್ಲ. ತರಕಾರಿ ಎಲ್ಲ ತಗೊಂಡು ಮನೆಗೆ ಬಂದೆ. ಸೊ ಇಷ್ಟು ತರಕಾರಿ ನಾನು ಮನೇಲಿ ತಂದಿದ್ದು ನೋಡಿ, ಇಷ್ಟು ತರಕಾರಿ ನೋಡಿ, ಇಷ್ಟು ತರಕಾರಿ ಮನೆಗೆ ತಂದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ, ಅರ್ಥ ಆಯ್ತಾ? ಸೌತೆಕಾಯಿ ಜೊತೆ ಆಯ್ತು. ನಾನೇನು ಹಾಕೇಳಿದ್ಗ ಸೌತೆಕಾಯಿ ಇತ್ತು ನಿನ್ ಬೆಡ್ರೂಮ್ನಾಗ. ಕೇಸ್ ಇದು ಸಂಬಂಧಪಟ್ಟಂತೆ ಬಿಟ್ಟು ಬೇರೆ ಏನಾದ್ರೂ ನಿಮ್ಗೆ ಪರ್ಸನಲ್ ಕ್ವಶನ್ಸ್ ಇದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಲ್ಲ ಕಣೆ ಬೋಸುಡಿ, ನೀನ್ ವಿಡಿಯೋನೇ ಅದ್ರ ಬಗ್ಗೆ ಮಾಡ್ಬಿಟ್ಟು ಆ ಕೇಸ್ ಬಗ್ಗೆ ಮಾತಾಡಬೇಡ ಅಂತ ಇದೆಯಾ? ಅಂದ್ರೂ ಪರವಾಗಿಲ್ಲ, ಪರ್ಸನಲ್ ಕ್ವಶನ್ಸ್ ತಾನೇ. ನಾನ್ ಕೇಳ್ತೀನಿ, ಹೇಳು. ನೀನು ಅರುಣ ಎಷ್ಟು ಸಲ ಮಾಡಿದ್ದೀರಾ ವಿಡಿಯೋ ಕಾಲ್? ನಿನ್ನ ಹತ್ರ ಬಾತ್ರೂಮ್ ಅಲ್ಲಿ ವಿಡಿಯೋ ಮಾಡಕ್ಕೆ ಐಫೋನ್ ಹೇಗ್ ಬಂತು? ನಿಂದು ಇನ್ನೊಂದು ಲಿಂಕ್ ಏನಾದ್ರೂ ಬರೋ ಚಾನ್ಸ್ ಇದೆಯಾ? ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನ್ ನಿಮ್ಗೆ ಲೈವ್ ಅಲ್ಲಿ ಬಂದು ಕಮೆಂಟಿಗೆ ರಿಪ್ಲೈ ಮಾಡಿ. ಕಮೆಂಟಿಗೆ ಅಲ್ಲ, ನೀನು ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ನಿನಗೆ ಜೈಲಲ್ಲಿ ಹೆಂಗ್ ಟ್ರೀಟ್ಮೆಂಟ್ ಮಾಡಿದ್ದಾರೆ ಅಂತ. ಕಮೆಂಟ್ಸ್ಗೆ ಕಮಿಟಿಗೆ ಅಂತ ಇದೆಯಾ? ಇದು ಒಂದೇ ಅಲ್ಲ, ಇನ್ನೂ ಜಾಸ್ತಿ ಇದಾವೆ. ಒಂದೊಂದೇ ತೋರಿಸ್ತೀನಿ ನೋಡಿ.
ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಕೇಸ್ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಳು ಇಂಗ್ಲಿಷ್ನ ಆಡು ಅಗಲಲ್ಲೇ ಅತ್ಯಾಚಾರ ಮಾಡ್ತಾವಳೆ ಕಣ್ರು. ನೋಡ್ರಪ್ಪ ಇವಳು ಸಬ್ಸ್ಕ್ರೈಬರ್ಸ್ನ ನಿಮಗೆ ನೀವು ಗುಣಸಲ್ಲ ಘೇಸ್ ಅಂತೆ, ನೀವು ಗಾಯ್ಸ್ಗೆ ಘೇ ಅಂತ ಅವಳೆ. ಸ್ಟಾರ್ಟಿಂಗಲ್ಲಿ ನನ್ನನ್ನು ಲೀಗಲ್ ಆಗಿ ಎನ್ಕ್ವೈರಿ ಮಾಡೋಕ್ಕೆ ಅಂತ ಕರ್ಕೊಂಡೋದ್ರು. ಸೊ ಲೀಗಲ್ ಆಗಿ ಪ್ರೊಸೆಸಿಂಗ್ ಎಲ್ಲ ಫಾಲೋ ಮಾಡ್ತಾ ಇದ್ದೆ. ಆಯಿತು. ಅಲ್ಲ ಕಣೆ ಬೇವರ್ಸಿ, ನಿನಗೆ ಇಷ್ಟ ಆಯಿತು ಅಂತ ಬೇರೆಯವ್ರ ಮಗುನ ದತ್ತುಗೆ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡು ನಿನ್ನ ವ್ಯೂಸು ಲೈಕ್ಸ್ಗೋಸ್ಕರ ಮಗುನ ಯೂಸ್ ಮಾಡ್ಕೋತಾ ಇದ್ದೆ. ಲೀಗಲ್ ಪ್ರೊಸೀಜರ್ ಅಂತ ಹೇಳ್ತಾ ಇದ್ದೆ. ಒಂದು ಮಗುನ ದತ್ತು ತಗೊಳ್ಳೋಕ್ಕೆ ತುಂಬಾನೇ ಕ್ವಾಲಿಟೀಸ್ ಮತ್ತೆ ಅರ್ಹತೆಗಳು ಬೇಕು. ಒಂದು ಮಗುನ ದತ್ತು ತಗೊಳ್ಳೋಕ್ಕೆ ಬೇಕಾಗಿರೋ ಪ್ರೊಸೀಜರ್ ಮಿನಿಮಮ್ 2 ರಿಂದ 3 ತಿಂಗಳು ಆದ್ರೂ ಬೇಕು. ಅದರಲ್ಲಿ ಎಲ್ಲಾ ತರದ ಮಾಹಿತಿ ಸಿಕ್ಕ ಮೇಲೆ ನಿನ್ನ ಮಗುನ ದತ್ತು ತಗೊಳಕ್ ಸಾಧ್ಯ. ನಂತರನೇ ಬೇರೆಯವ್ರು ಇರ್ತಾರೆ, ಏನೇನೋ ಕೇಸ್ ಇರುತ್ತೆ, ಆಫ್ ಮಾಡು ಫೂಮ್ ಮಾಡು, ಏನೇನೋ ಕೇಸ್ಗಳಿರುತ್ತೆ. ಪ್ಲೀಸ್ ಡೋಂಟ್ ಕಿಲ್ ಇಂಗ್ಲಿಷ್, ಕನ್ನಡದಲ್ಲಿ ಮಾತಾಡು. ಅಲ್ಲ ಕೇಳ್ರಪ್ಪ, ಅಕ್ಕ ಫ್ಲೋ ಅಲ್ಲಿ ಅವಳ ತರಾನೇ ಆಫ್ ಮರ್ಡರ್ ಫುಲ್ ಮರ್ಡರ್ ಕೇಸ್ ಇರುತ್ತೆ. ಏನು ವಿಷಯ ಇರ್ಬೋದು? ಫೋನ್ ಇರಲ್ಲ, ಏನು ಇರಲ್ಲ. 14 ಡೇಸ್ ಇದೀನಿ. 15 ಡೇಸ್, ಐ ಥಿಂಕ್ 50 ಡೇಸ್ ಅಂದ್ರೆ 50 ಡೇಸ್ ವಿತೌಟ್ ಫೋನ್, ವಿತೌಟ್ ಫೇವರೇಟ್. ನೀನ್ ಚಂಗ್ಲು ತಾನೆ? ಯಾರು ಗುರು ಇವ್ಳು ನೋಡಿದ್ರೆ ಅಯ್ಯೋ ಪಾಪನೂ ಅನ್ಸಲ್ಲ. ಬೋಸುಡಿ ಮಗಳು ಬಾಯಿ ತೆಗೆದ್ರೆ ಸಾಕು ಇವಳು ಬಾಯಿಗೆ ನಾನು. ಅಲ್ಲೋ ಯಾರ್ಯಾರು ವಾಟ್ಸಪ್ ಅಲ್ಲಿ ಮತ್ತೆ ಫೇಸ್ಬುಕ್ ಅಲ್ಲಿ ಇಂಗ್ಲಿಷ್ ಕಲಿತಾ ಇದ್ದೀರಾ ಮೊದಲು ಡಿಲೀಟ್ ಮಾಡಿ. ನನ್ನ ಮಕ್ಕಳಲ್ಲೆಲ್ಲ ಇಂಗ್ಲಿಷ್ನ ಬಲಾತ್ಕಾರ ಮಾಡ್ತಾ ಇದ್ದೀರಾ. ಅಲ್ಲ ಗುರು, 15ಗೂ 50ಗೂ ತುಂಬಾ ವ್ಯತ್ಯಾಸ ಇದೆ ಗುರು. 15 ಅನ್ನೋಕ್ ಬರ್ತಿಲ್ಲ ಈ ಮುಂಡೆಗೆ, 50 ಅಂತ ಅವಳೆ. ಇನ್ನೊಂದೇನಪ್ಪ ಅಂತಂದ್ರೆ ಜೈಲಲ್ಲಿ ತುಂಬಾ ಸೊಳ್ಳೆ ಇರ್ತಿತ್ತು. ಜೈಲಲ್ಲಿ ಸೊಳ್ಳೆ ಇರ್ದೆ ಇನ್ನೇನ್ ಜಾನಿ ಸಿನ್ಸ ಇರ್ತಾನೆ. ನನ್ನ ಲೈಫಲ್ಲಿ ನಾನು ಫ್ಯಾನ್ ಇಲ್ಲ ಅಂದ್ರೆ ಅಗ್ಗದೇ ಇಲ್ಲ, ಹುಚ್ಚಿ ಇರ್ದಂಗೆ ಆಗ್ಬಿಡ್ತಿತ್ತು. ಅಲ್ಲೂ ಫ್ಯಾನ್ ಇರ್ತಾ ಇತ್ತು, ಎಲ್ಲ ಇತ್ತು. ಜೈಲಲ್ಲಿ ಸರಿಯಾಗಿ ಮಾಂಜ ಕೊಟ್ಟವ್ರೆ ಗುರು ಇವಳಿಗೆ. ಫ್ಯಾನ್ ಇಲ್ದೆ ನಿದ್ದೆ ಮಾಡಲ್ಲ ಅಂತಾಳೆ, ಫ್ಯಾನ್ ಇಲ್ಲ ಅಂತಾಳೆ, ಫ್ಯಾನ್ ಇತ್ತು ಅಂತಾಳೆ. ಇಷ್ಟರಲ್ಲೇ ಅರ್ಥ ಮಾಡ್ಕೊಂಡ್ಬಿಡಿ ಹೆಂಗ್ ಮಾಡಿರ್ಬೋದು ಅಂತ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟ್ ನ ಸುಳ್ಳು ಹಾಗೆ ರಾಜಕಾರಣಿಗಳು ರೌಡಿಗಳು ತಮ್ಮ ಇಷ್ಟ ಬಂದಾಗ ನಡೀತಾ ಇದ್ದಾರೆ. ದೇಶನೇ ಬೇರೆ, ಜೇಸಿ ಬೇರೆ. ಅಲ್ಲೆಲ್ಲ ನೋಡ್ಬಿಟ್ನಲ್ಲ. ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಕುವೆಂಪು ಅವರ ಬರವಣಿಗೆಯಲ್ಲಿ ಅದೊಂಥರ ಪ್ರೇಮ ಕವಿತೆ. ನಾನು ನಿನಗೆ, ನೀ ನನಗೆ ಓಯೋರು ಮಾಡುವ, ವ್ಯೂಸ್ಗಾಗಿ ಬ್ರಾ ಹಾಕೊಂಡು ವಿಡಿಯೋ ಮಾಡುವ, 18 ನಿಮಿಷದ ವಿಡಿಯೋ ಮಾಡುವ ನಮ್ಮ ಹುಡುಗರಿಗೆಲ್ಲ ರಾತ್ರಿ ಹೊತ್ತು ಕೆಲಸ ಕೊಡುವ, ಬಟ್ಟೆ ಬಿಚ್ಚುವ, ಸೋಷಿಯಲ್ ಮೀಡಿಯಾ ಕುಟ್ಟಿ ಪುಡಿ ಮಾಡುವ. ಸರಿ ಬಾಯ್. ಏನ್ ಬಾಯ್ ಟ್ಯಾಕ್ಸ್ ಅಲ್ಲಿ? ಅಲ್ಲ ಬ್ರೋ, ನಿನಗಾದ್ರೂ ಬುದ್ಧಿ ಬೇಡವಾ? ಅವಳಿಗೆ ಚಡ್ಡಿ ತಗೊಂಡು ಹಾಕೊಳಕ್ಕೆ ದುಡ್ಡಿಲ್ಲ, ಇನ್ನು ಟ್ಯಾಕ್ಸ್ ಎಲ್ಲಿಂದ ಕಟ್ತಾಳೆ ಶಿವ? ಐ ಫೀಲ್ ರಿಯಲಿ ಹ್ಯಾಪಿ. ಇಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ. ಯೂಟ್ಯೂಬಲ್ಲೆಲ್ಲ ಬ್ಯಾಡ್ಕೊಂಬಂಚೆ ಒಂದು ಬಂದಿಲ್ಲ, ನಾನು ನೋಡೇ ಇಲ್ಲ ಈ ತರ. ನಿನಗೆ ಜನ ಈ ವಿಷಯದಲ್ಲಿ ಹುಚ್ಚಿನ ನಮಗ ಕೀರ್ತಿನೂ ಹೇಳೋನಲ್ವಾ, ಅಂಡು ತೊಳೆದಿದ್ಯಾ ಅಂತ, ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ 1 ವರ್ಷದ ಮಕ್ಕಳು ಟಾಯ್ಲೆಟ್ ಹೋದ್ರೆ ಆ ಮಕ್ಕಳು ಲಿಟರಲಿ ಅಂಡು ತೊಳೆಯೋ ಕೆಲಸ ಮಾಡಿದ್ದಾರೆ. ನೀನ್ ಶಿಲ್ಪಾಗೆ ಕ್ಯಾಶ್ ಬಗ್ಗೆ ಮಾತಾಡ್ದಾಗ್ಲೇ ನಿನಗೆ ಸಪೋರ್ಟ್ ಮಾಡಿರೋ ಜನ ಇವಾಗ ಮಾಡಲ್ವಾ? ಬೆಕ್ಕೆ ನನ್ನ ಮಕ್ಕಳುಗಳು ಅಷ್ಟೇ. ಇನ್ನ ಇವಳನ್ನ ಬಿಟ್ರೆ ಇವನ್ ತಮ್ಮ ಸೋ ಕಾಲ್ಡ್ ಭಿಕ್ಷುಕ. ಅಣ್ಣ ನೀವೆಲ್ಲ ಮಾತಾಡ್ಬೇಡ, ನೀನ್ ಹಳೆಗೆಲ್ಲ ಮರ್ತ್ಬಿಡು. ನಾನು ತುಂಬಾ ಬದಲಾಗ್ಬಿಟ್ಟಿದ್ದೀನಿ. ಲೋಕಸಭಾ ಚುನಾವಣೆ ಬಂದೇ ಬಿಡ್ತು. 2024 ಏಪ್ರಿಲ್ 26ನೇ ತಾರೀಕು. ವೋಟ್ ಮಾಡೋದನ್ನ ಯಾರು ಮರಿಬೇಡಿ. ನನ್ನ ಮತ ನನ್ನ ಹಕ್ಕು, ಹಂಗೆ ನಿಮ್ಮ ಮತ ನಿಮ್ಮ ಹಕ್ಕು. ಮೊದ್ಲು ನನ್ನ ಮಗನೇ ದೊಡ್ಡವನಾದ್ರೂ ಆಗು, ಆಮೇಲೆ ಓಟ್ ಹಾಕು ಅಂತೆ. ಮೀಸೆ ಚಿಗುರದೆ ಇರೋರೆಲ್ಲ ಓಟ್ ಹಾಕಂಗಾದ್ರಪ್ಪ. ಮೊದ್ಲು ಕನ್ನಡಕ ತೆಗಿರೆ, ನೋಡಕ್ ಆಗ್ತಾ ಇಲ್ಲ. ರಕ್ಷಕ್ ನಮ್ರತ ಆಕ್ಚುಲಿ ಈಸ್ ಅ ಲಿಟಲ್ ಬ್ರದರ್. ಅಂದ್ರೆ ಅಕ್ಕ ಚಮಚ, ತಮ್ಮ ಬಕೆಟ್, ಗೂಬೆ ನನ್ನ ಮಗ ಅಷ್ಟೇ. ಮೈಕಲ್ ಜಾಕ್ಸನ್ ಏನಾದ್ರೂ ನೋಡಿದ್ರೆ ಗೋರಿಯಿಂದ ಮತ್ತೆ ಬದುಕಿ ಮತ್ತೆ ಸತ್ತೋಗ್ತಾನೆ ಅಷ್ಟೇ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್, ಶೇರ್ ಮತ್ತೆ ಕಾಮೆಂಟ್ ಮಾಡಿ. ಮಲ್ಲಿಕಾರ್ಜುನ್ ಮುತ್ಯ ಪಾರ್ಟ್ 2 ಬೇಕು ಅಂತ ಕೇಳಿದಿರಾ, ಆದಷ್ಟು ಬೇಗ ಮಾಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು, ಟೇಕ್ ಕೇರ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನಾವಿರೋದು ಹೀಗೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ ನೋಡಿ